ನಮಸ್ಕಾರ ಎಲ್ಲರಿಗೂ, ನಮ್ಮ ಚಾನಲ್ಗೆ ಸ್ವಾಗತ. ಇಂದು ನಾನು ಕರ್ನಾಟಕದ ಅತ್ಯಂತ ಐತಿಹಾಸಿಕ ಸ್ಥಳಗಳಲ್ಲಿ ಒಂದಾದ ಬನವಾಸಿಗೆ ಭೇಟಿ ನೀಡಲಿದ್ದೇನೆ. ಇದು ಕರ್ನಾಟಕದ ಮೊದಲ ರಾಜಧಾನಿ ಎಂದು ಪ್ರಸಿದ್ಧವಾಗಿದೆ. ಬನ್ನಿ, ಈ ಸುಂದರ ಸ್ಥಳವನ್ನು ಒಟ್ಟಿಗೆ ನೋಡೋಣ. ನಾನು ಇಂದು ಶಿರಸಿಯಿಂದ ಬನವಾಸಿಗೆ ಪ್ರಯಾಣ ಆರಂಭಿಸಿದ್ದೇನೆ. ದಾರಿಯುದ್ದಕ್ಕೂ ಹಸಿರು ಪ್ರಕೃತಿ, ಸುಂದರ ರಸ್ತೆಗಳು ಮತ್ತು ಗ್ರಾಮೀಣ ಸೌಂದರ್ಯ ತುಂಬ ಚೆನ್ನಾಗಿತ್ತು. ಬನವಾಸಿಗೆ ಬಂದ ತಕ್ಷಣ ಇಲ್ಲಿನ ಶಾಂತ ವಾತಾವರಣ ಮನಸ್ಸಿಗೆ ತುಂಬ ಇಷ್ಟವಾಗಿತ್ತು. ಹೋಗಬೇಕು ಅಂದ್ಕೊಂಡಿದ್ದು ಮಂಜುಗುಣಿಗೆ, ಆದರೆ ಹೋಗಿ ಮುಟ್ಟಿದ್ದು ಬನವಾಸಿಗೆ. ಸೊ ಬಂದ ನಾ ಹೇಳೋಕೆ ಹೊರಟಿರೋದು ನಾ ಕಂಡ ಬನವಾಸಿಯ ಬಗ್ಗೆ. ಬನವಾಸಿಗೆ ಹೋಗಿ ಮುಟ್ಟುತ್ತಿದ್ದಾಗೆ ಎದುರಿಗೆ ಒಂದು ತಿರುಮಲ ದೇವಸ್ಥಾನ ಇದೆ. ಅಲ್ಲಿ ಹೋಗೋದು ಮಾತ್ರ ಮರಿಬೇಡಿ. ಅಲ್ಲಿ ತಪ್ಪದೆ ಹೋಗಿ. ಅಲ್ಲಿ ಈ ಥರ ಹಳೆಗನ್ನಡ ಆಕೃತಿಗಳು, ಕಲಾಕೃತಿಗಳು ಸ್ವಲ್ಪ ಜಾಸ್ತಿಯಾಗಿ ಚೆನ್ನಾಗಿದೆ. ಈಗ ನಾವು ಪ್ರಸಿದ್ಧ ಮಧುಕೇಶ್ವರ ದೇವಸ್ಥಾನದಲ್ಲಿದ್ದೀವಿ. ಈ ದೇವಸ್ಥಾನವು ಬಹಳ ಪುರಾತನವಾಗಿದ್ದು ಅದರ ಶಿಲ್ಪಕಲೆ ಮತ್ತು ವಾಸ್ತುಶಿಲ್ಪ ನಿಜವಾಗಿಯೂ ಅದ್ಭುತವಾಗಿದೆ. ಇಲ್ಲಿ ಬರುವ ಭಕ್ತರು ದೇವರ ದರ್ಶನ ಪಡೆದು ಆಶೀರ್ವಾದ ಪಡೆಯುತ್ತಾರೆ. ದೇವಸ್ಥಾನದ ಸುತ್ತಲಿನ ವಾತಾವರಣವು ತುಂಬ ಶಾಂತ ಮತ್ತು ಮನಸ್ಸಿಗೆ ನೆಮ್ಮದಿ ನೀಡುವಂತಿದೆ. ಬನವಾಸಿ ತನ್ನ ಇತಿಹಾಸ ಮತ್ತು ಸಂಸ್ಕೃತಿಗೆ ಹೆಸರುವಾಸಿ. ಕನ್ನಡ ಸಾಹಿತ್ಯದಲ್ಲಿಯೂ ಈ ಸ್ಥಳಕ್ಕೆ ವಿಶೇಷ ಸ್ಥಾನವಿದೆ. ಇಲ್ಲಿನ ಪ್ರಕೃತಿ, ದೇವಾಲಯಗಳು ಮತ್ತು ಐತಿಹಾಸಿಕ ಮಹತ್ವ ಪ್ರವಾಸಿಗರನ್ನು ತನ್ನೆಡೆಗೆ ಆಕರ್ಷಿಸುತ್ತದೆ. ಬನವಾಸಿ ಕರ್ನಾಟಕದ ಅತ್ಯಂತ ಪ್ರಾಚೀನ ಪಟ್ಟಣಗಳಲ್ಲಿ ಒಂದು. ಇದು ಕದಂಬ ವಂಶದ ರಾಜಧಾನಿಯಾಗಿತ್ತು. ಕನ್ನಡದ ಆದಿಕವಿ ಪಂಪ ತಮ್ಮ ಕೃತಿಗಳಲ್ಲಿ ಬನವಾಸಿಯ ಸೌಂದರ್ಯವನ್ನು ವರ್ಣಿಸಿದ್ದಾರೆ. ಇಲ್ಲಿರುವ ಮಧುಕೇಶ್ವರ ದೇವಸ್ಥಾನ ಸುಮಾರು ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರುವ ಪ್ರಸಿದ್ಧ ದೇವಸ್ಥಾನ. ದೇವಸ್ಥಾನದ ಕಲ್ಲಿನ ಶಿಲ್ಪಗಳು ಮತ್ತು ಕೆತ್ತನೆಗಳು ಪ್ರವಾಸಿಗರ ಗಮನ ಸೆಳೆಯುತ್ತದೆ. ಬನವಾಸಿಯ ಸುತ್ತಮುತ್ತ ಹಸಿರು ಕಾಡುಗಳು ಮತ್ತು ಪ್ರಕೃತಿಯ ಸೌಂದರ್ಯ ತುಂಬ ಚೆನ್ನಾಗಿದೆ. ಪ್ರತಿ ವರ್ಷ ನಡೆಯುವ ಕದಂಬೋತ್ಸವವು ಇಲ್ಲಿನ ವಿಶೇಷ. ಇಲ್ಲಿನ ಸಂಸ್ಕೃತಿ, ಕಲೆ ಮತ್ತು ಪರಂಪರೆಯನ್ನು ಪ್ರದರ್ಶಿಸುತ್ತದೆ. ಇಷ್ಟಾಗಿತ್ತು ನಾನು ಕಂಡ ಬನವಾಸಿಯ ಬಗ್ಗೆ ನನ್ನದೊಂದು ಸಣ್ಣ ಟಿಪ್ಪಣಿ. ಈಗ ರಿಯಾಲಿಟಿಗೆ ಬರ್ತೀನಿ. ಸೊ ಬೆಳಗ್ಗೆ ಮಂಜುಗುಣಿ ಹೋಗ್ಬೇಕಂತ ನಾವು ಹೋಗ್ಬಿಟ್ಟಿದ್ದು ಬನವಾಸಿಗೆ. ಬನವಾಸಿ ಬಸ್ಸು ಮಾತ್ರ ತುಂಬಾ ಕೆಟ್ಟದಾಗುಂಟು. ಅಂದರೆ ಅದು ಅಷ್ಟು ಸರಿ ಇಲ್ಲ. ಬನವಾಸಿ ಬಸ್ಗಳು ರೋಡ್ ಓಕೆ, ಬಸ್ಗಳು ಸರಿ ಇಲ್ಲ. ವಾಪಸ್ ಹೋಗ್ಬೇಕಾದ್ರೂ ಅಷ್ಟೇ, ಬರಬೇಕಾದ್ರೂ ಅಷ್ಟೇ. 12:30 ಅಷ್ಟೊತ್ತಿಗೆ ಹೋಗಿ ಮುಟ್ಟಿದ್ವಿ. 12:30 ಅಷ್ಟೊತ್ತಿಗೆ ಹೋಗಿ ಮುಟ್ಟಿ ನಮಗೆ ಮಹಾಪೂಜೆ ಸಿಕ್ತು, ಅನ್ನಪ್ರಸಾದ ಸಿಕ್ತು ದೇವಸ್ಥಾನದಲ್ಲಿ. ತುಂಬ ಕಡೆ ಡ್ಯಾಮೇಜಸ್ ಕೂಡ ಆಗಿದೆ ದೇವಸ್ಥಾನದಲ್ಲಿ. ಅಂದರೆ ತುಂಬ ಹಳೆಯ ದೇವಸ್ಥಾನ, ಅಫ್ಕೋರ್ಸ್ ಹಾಗೆ ಆಗುತ್ತೆ. ಮತ್ತು ಜನರು ಮಾಡಿರೋ ಡ್ಯಾಮೇಜಸ್ಸು ಕಾಣ್ತದೆ. ತುಂಬಾ ಶಾಂತವಾಗಿದೆ. ಸುತ್ತಲೂ ಈಶ್ವರನ ಎಲ್ಲ ರೂಪಗಳ ಒಂದೊಂದು ದೇವಸ್ಥಾನ, ಸಣ್ಣ ಗುಡಿಗಳು ಕೂಡ ಉಂಟು. ನಾವು ಬೆಳಗ್ಗೆ ಹೋದವರು ಬಂದಿತ್ತು. ನಾವು ಬೇಗನೆ ಬಂದ್ವಿ, ಊಟ ಮುಗಿಸಿದ್ವಿ. ಅಲ್ಲಿಂದ ಶಿರಸಿಗೆ ಬಸ್ ಒಂದು 45 ಮಿನಿಟ್ಸ್ ಅಷ್ಟೇ. ತುಂಬ ಬೇಗ ಕರ್ಕೊಬರ್ತದೆ. ಬೇಗನೆ ಬಂದ್ವಿ. ಬಟ್ ಸ್ವಲ್ಪ ವ್ಯವಸ್ಥಿತವಾಗಿ ಇಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ಅಂದ್ಕೊಳ್ತೀನಿ. ಬಟ್ ಚಾರ್ಜಸ್ ಎಲ್ಲದಕ್ಕೂ ಸರಿಯಾಗಿ ಚಾರ್ಜಸ್ ಮಾಡ್ತಾರೆ. ಈವನ್ ಕಾಯಿ ಹೊಡಿಲಿಕ್ಕೂ 12 ರೂಪಾಯಿ, ಅರ್ಚನೆಗೆ 50 ರೂಪಾಯಿ, ಹೀಗೆ ಚಾರ್ಜಸ್ ಎಲ್ಲ ಚೆನ್ನಾಗೇ ಮಾಡಿದ್ದಾರೆ. ಕಮ್ಮಿ ಇದೆ ಅಂತೇನಿಲ್ಲ. ಇನ್ನೂ ಸರಿಯಾಗಿರ್ಬೋದಾಗಿತ್ತು. ಅದರ ನಂತರ ಈ ಅರ್ಧ ಗಣಪತಿ ದೇವಸ್ಥಾನ ಕೂಡ ಹೌದು. ಇದು ವೆರಿ ಫೇಮಸ್ ಬನವಾಸಿಯಲ್ಲಿ. ಆದರೆ ನಾವು ಈ ವಿಡಿಯೋ ಶೂಟ್ ಮಾಡೋ ಟೈಮಿಗಾಗಲಿ ಟೈಮಿಗಾಗಲಿ ಅಲ್ಲಿ ಯಾವುದೇ ಭಟ್ರು ಇರಲಿಲ್ಲ. ಎಲ್ಲರೂ ಈ ಎದುರುಗಡೆ ಇದ್ದರು. ಸುಮ್ಮನೆ ಖಾಲಿ ಕೂತಿದ್ರೆ ಹೊರತು ಆ ಗಣಪತಿ ದೇವಸ್ಥಾನದಲ್ಲಿ ಯಾರೂ ಇರಲಿಲ್ಲ. ಲಾಸ್ಟ್ ಟೈಮೆಲ್ಲ ಬಂದಾಗಿದ್ದರು ಅಲ್ಲಿ. ಈ ಸಲ ಯಾರೂ ಇರಲಿಲ್ಲ ಅಷ್ಟಿಲ್ಲ. ಮತ್ತು ನಾವು ಹೋಗಿದ್ದು ಸಂಡೇ, ಯಾರು ಇರ್ತಾರೆ ಅಂದ್ಕೊಂಡಿದ್ದೆ, ಇರಲಿಲ್ಲ. ಹೊರಗಡೆ ಬರ್ತಿದ್ದಂಗೆ ಪ್ರಸಾದಕ್ಕೆ ಹೋಗ್ಲಿಕ್ಕೆ ದಾರಿ ಇದೆ. ಪ್ರಸಾದದ ಸಮಯ ಕೂಡ ಅಲ್ಲೇ ಬರೆದಿದ್ದಾರೆ. ಹೋಗಿ 2 ಗಂಟೆ ಒಳಗೆ ಹೋದರೆ ಊಟ ಮಾಡ್ಕೊಂಬರೋದು ಮರಿಬೇಡಿ. ಇಷ್ಟಾಗಿತ್ತು ನನ್ನ ಈ ಬನವಾಸಿಯ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಒಂದಿಷ್ಟು ನಾನು ಹೇಳಿದ್ನಲ್ಲ ಟಿಪ್ಪಣಿ, ಅದನ್ನು ನಾನು ಕಾಪಿ ಹೊಡೆದಿದ್ದು. ರಿಯಾಲಿಟಿನ ಒಪ್ಕೊಳ್ಳೋದು ಒಳ್ಳೆಯದು. ಥ್ಯಾಂಕ್ ಯು ಸೋ ಮಚ್ ಗೈಸ್. ನನ್ನ ಈ ಹಾನೆಸ್ಟಿ ಜೊತೆ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.